ಮಹಾರಾಷ್ಟ್ರದಲ್ಲಿ ವರುಣಾರ್ಭಟ ಹೆಚ್ಚಾಗಿದೆ. ಕರ್ನಾಟಕದಲ್ಲೂ ಕೂಡ ಜಲತಾಂಡವ ಸೃಷ್ಟಿಯಾಗಿದೆ. ವರುಣನ ರೌದ್ರಾವತಾರಕ್ಕೆ ಕರ್ನಾಟಕ ಬೆಚ್ಚಿ ಬಿದ್ದಿದೆ. ರಾಜ್ಯದಲ್ಲಿ ಜಲತಾಂಡವಕ್ಕೆ ಒಟ್ಟು 6 ಮಂದಿ ಈಗಾಗಲೇ ಬಲಿಯಾಗಿದ್ದಾರೆ. ಉತ್ತರ ಕನ್ನಡದಲ್ಲಿ 2, ಬೆಳಗಾವಿಯಲ್ಲಿ 2 ಮಹಾಮಳೆಗೆ ಬಲಿಯಾಗಿರೋದು. ಚಿಕ್ಕಮಗಳೂರು ಮತ್ತೆ ದಾವಣಗೆರೆಯಲ್ಲಿ ಮಳೆಗೆ ತಲಾ 1 ಸಾವನ್ನಪ್ಪಿದ್ದಾರೆ. ಮಹಾರಾಷ್ಟ್ರದಲ್ಲಿ ವರುಣಾರ್ಭಟ ಹೆಚ್ಚಾಗ್ತಾ ಇರೋದ್ರಿಂದ ಅದರ ಎಫೆಕ್ಟ್ ಕರ್ನಾಟಕದ ಮೇಲೂ ಕೂಡ ಆಗ್ತಾ ಇದೆ. ವರುಣನ ಈ ರೌದ್ರಾವತಾರಕ್ಕೆ ನಮ್ಮ ರಾಜ್ಯ ಅಂತೂ ಕರ್ನಾಟಕ ಬೆಚ್ಚಿ ಬಿದ್ದಿದೆ. ಈಗಾಗಲೇ ಜಲತಾಂಡವಕ್ಕೆ 6 ಮಂದಿ ಬಲಿಯಾಗಿದ್ದಾರೆ. ಉತ್ತರ ಕನ್ನಡದಲ್ಲಿ 2 ಮತ್ತೆ ಬೆಳಗಾವಿಯಲ್ಲಿ ಈಗಾಗಲೇ ಪ್ರವಾಹದ ಪರಿಸ್ಥಿತಿ ಇದೆ, ಅಲ್ಲಿ ಕೂಡ 2 ಬಲಿಯಾಗಿದ್ದಾರೆ. ಮಹಾಮಳೆಗೆ ಒಟ್ಟು 6 ಮಂದಿ ಬಲಿಯಾಗಿರೋದು. ಚಿಕ್ಕಮಗಳೂರು ಮತ್ತೆ ದಾವಣಗೆರೆಯಲ್ಲಿ ಕೂಡ ಮಳೆಗೆ ತಲಾ 1 ಸಾವನ್ನಪ್ಪಿದ್ದಾರೆ. ಕರ್ನಾಟಕಕ್ಕೆ ಮತ್ತೆ ವರುಣಾಘಾತ ಎದುರಾಗಿದೆ. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಾಗ್ತಾ ಇರೋದ್ರಿಂದ ಬೆಳಗಾವಿಯಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ಕರ್ನಾಟಕಕ್ಕೆ ಮತ್ತೆ ವರುಣಾಘಾತ ಎದುರಾಗಿದೆ. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಾಗ್ತಾ ಇರೋದ್ರಿಂದ ಬೆಳಗಾವಿಯಲ್ಲಿ ಪ್ರವಾಹ ತಲೆದೋರಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಈಗ ನದಿಗಳೆಲ್ಲವೂ ಕೂಡ. ಗ್ರಾಮಗಳೆಲ್ಲ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ದೇಗುಲ, ಮನೆಗಳು ಎಲ್ಲವೂ ಕೂಡ ಮುಳುಗಡೆಯಾಗಿದೆ. ಒಂದು ರೀತಿ ಹಳ್ಳಿಗಳೆಲ್ಲ ದ್ವೀಪಗಳಂತಾಗ್ಬಿಟ್ಟಿದೆ. ಜನ ಪರದಾಡುವಂತಹ ಪರಿಸ್ಥಿತಿ. ಉತ್ತರ ಕನ್ನಡ, ಧಾರವಾಡ ಮತ್ತೆ ಚಿಕ್ಕಮಗಳೂರಲ್ಲೂ ಕೂಡ ಭಾರಿ ಮಳೆಯಾಗ್ತಾ ಇದೆ. ವರುಣಾಘಾತದ ರಣಭೀಕರ ದೃಶ್ಯಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ. ಯಾವ ರೀತಿ ಕರ್ನಾಟಕಕ್ಕೆ ವರುಣಾಘಾತ ಎದುರಾಗಿದೆ ಅನ್ನುವಂಥದ್ದನ್ನ. ಒಂದ್ ಕಡೆ ಮಹಾರಾಷ್ಟ್ರದಲ್ಲೂ ಕೂಡ ಭಾರಿ ಮಳೆ ಹಾಗೆ ಮುಂದುವರಿತಾ ಇದೆ. ಬೆಳಗಾವಿಯಲ್ಲಿ ಈಗಾಗಲೇ ಪ್ರವಾಹದ ಪರಿಸ್ಥಿತಿ ಇದೆ. ಒಂದೊಂದೇ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಘಟಪ್ರಭೆಯ ಅಬ್ಬರ, ಗೋಕಾಕ್ ಫಾಲ್ಸ್ನ ದೃಶ್ಯಗಳು ಸದ್ಯ ಹೇಗಿದೆ ಅನ್ನುವಂಥದ್ದನ್ನ ನೀವು ಈ ದೃಶ್ಯಗಳಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಬೆಳಗಾವಿಯ ಘಟಪ್ರಭೆ ಅಬ್ಬರ ಎಷ್ಟಿದೆ ಅನ್ನುವಂಥದ್ದು ಈ ದೃಶ್ಯಗಳನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ. ನೋಡಿ, ಗೋಕಾಕ್ ಫಾಲ್ಸ್ನ ದೃಶ್ಯ ನೀವು ಗಮನಿಸ್ತಾ ಇರುವಂಥದ್ದು ಎಷ್ಟು ಅಬ್ಬರವಾಗಿ, ಎಷ್ಟು ಅಬ್ಬರದಿಂದಾಗಿ ಅಲ್ಲಿ ನೀರು ಹರಿತಾ ಇದೆ ಅನ್ನುವಂಥದ್ದು. ಪ್ರವಾಹ ಪರಿಸ್ಥಿತಿ ತಲೆದೋರಿರೋದ್ರಿಂದಾಗಿ ಅಲ್ಲಿ ಗೋಕಾಕ್ ಫಾಲ್ಸ್ನಲ್ಲಿ ನೀರಿನ ಅಬ್ಬರ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗಿರುವಂಥದ್ದನ್ನ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸಹಜವಾಗಿ ಸಾಮಾನ್ಯವಾಗಿರುವಂತಹ ಸಂದರ್ಭಗಳಲ್ಲಿ ಈ ರೀತಿಯಾದಂತಹ ದೃಶ್ಯಗಳು ಕಾಣಸಿಗಲ್ಲ ಗೋಕಾಕ್ ಫಾಲ್ಸ್ನಲ್ಲಿ. ಬಟ್ ಈಗ ಒಂದ್ ಕಡೆ ಮಹಾರಾಷ್ಟ್ರದಲ್ಲೂ ಮಳೆ ಹೆಚ್ಚಾಗಿದೆ, ಅಲ್ಲಿಂದ ಕೂಡ ನೀರು ಬಿಡುಗಡೆ ಆಗ್ತಾ ಇದೆ ಡ್ಯಾಮ್ಗಳಿಂದ. ಮತ್ತೊಂದು ಕಡೆ ಬೆಳಗಾವಿಯಲ್ಲೂ ಕೂಡ ಸತತವಾಗಿ ಮಳೆ ಸುರಿತಾ ಇರೋದ್ರಿಂದಾಗಿ ಪರಿಣಾಮ ಘಟಪ್ರಭೆಯ ಅಬ್ಬರ ಜೋರಾಗಿದೆ. ಗೋಕಾಕ್ ಫಾಲ್ಸ್ನ ಸದ್ಯದ ದೃಶ್ಯಗಳು ನೀವು ನೋಡ್ತಾ ಇರೋದು. ಇದು ಮೊದಲನೇ ದೃಶ್ಯ, ಅಂದ್ರೆ ಘಟಪ್ರಭೆಯ ಅಬ್ಬರ ಹೇಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂಥದ್ದೇ ಮತ್ತೊಂದು ದೃಶ್ಯ, ಎರಡನೇ ದೃಶ್ಯ ಗಮನಿಸ್ತಾ ಇದ್ದೀರಾ. ಇದೇನು ರಸ್ತೆನಾ ಅಥವಾ ನದಿನಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಲ್ಲಿ ನಿಮಗೆ ಗೊತ್ತಾಗುತ್ತೆ ದೃಶ್ಯಗಳನ್ನ ಗಮನಿಸಿದ್ರೆ. ಇದು ರಸ್ತೆನಾ, ಇಲ್ಲಿ ಮುಂಚೆ ರಸ್ತೆ ಇತ್ತ ಅಂತ ಯಾರಿಗೂ ಕೂಡ ಅನ್ನಿಸ್ತೇ ಇರೋದಿಲ್ಲ. ಅಲ್ಲಿ JCBಗಳೆಲ್ಲ ನಿಂತಿದೆ, ಮತ್ತೊಂದು ಲಾರಿ ನಿಂತಿದೆ. ಇಡೀ ರಸ್ತೆ ಸಂಪೂರ್ಣವಾಗಿ ಮಳೆ ನೀರಿಂದ ಹೇಗೆ ತುಂಬಿ ಹೋಗಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಾ. ಇಲ್ಲಿ ಈ ಮುಂಚೆ ಏನಿತ್ತು, ಇಲ್ಲಿ ರಸ್ತೆ ಇತ್ತ ಅಥವಾ ಇದೇ ನದಿನ, ಕೆರೆನಾ ಅಂತ ಅನ್ಸುತ್ತೆ. ಆ ರೀತಿಯಾಗಿ ಅಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಅದನ್ನ ದೃಶ್ಯಗಳು ಕೂಡ
ಸಾಕ್ಷೀಕರಿಸ್ತಾ ಇದೆ. ನೀವು ನೋಡ್ತಾ ಇದ್ದೀರಾ ಈ ದೃಶ್ಯಗಳನ್ನು ನೋಡಿದ್ರೆ ಇದಕ್ಕೆ ಮುಂಚೆ ಇಲ್ಲಿ ರಸ್ತೆ ಇತ್ತ ಅಂತ ಅನ್ನಿಸ್ತಾ ಇರೋದಿಲ್ಲ. ಪರಿಸ್ಥಿತಿ ಈಗ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಅದೇನು ರಸ್ತೆನೋ ಅಥವಾ ನದಿನೋ ಅನ್ನುವಂತಹ ಪರಿಸ್ಥಿತಿ ಇದೆ. ಸೊ ಅಂಥದ್ದೇ ಮತ್ತೊಂದು ದೃಶ್ಯ, ಬೆಳಗಾವಿ ಭಾಗದ್ದೇ ಮತ್ತೊಂದು ದೃಶ್ಯ ನೀವು ಗಮನಿಸ್ತಾ ಇರುವಂಥದ್ದು. ಸೊ ನೋಡಿ, ಇದು ಅಂಥದ್ದೇ ಮತ್ತೊಂದು ಭೀಕರ ದೃಶ್ಯ, ಮೂರನೇ ದೃಶ್ಯ. ಗುಡ್ಡ ಕುಸಿತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಇದು ಕೂಡ ಬೆಳಗಾವಿಯಲ್ಲೇ ಸಂಭವಿಸಿರುವಂಥದ್ದು. ಅಂಬೋಲಿಯಲ್ಲಿ ಯಾವ ರೀತಿ ಗುಡ್ಡ ಕುಸಿತ ಸಂಭವಿಸಿದೆ ಅಂತ. ಬಿಟ್ಟು ಬಿಡದೆ ಸತತವಾಗಿ ಮಳೆ ಮುಂದುವರಿತಾನೆ ಹೋದ್ರೆ ಈ ರೀತಿಯಾದಂತಹ ಗುಡ್ಡ ಕುಸಿತ ಪ್ರಕರಣಗಳು ಕೂಡ ಹೆಚ್ಚಾಗುತ್ತೆ. ಇದು ಕೂಡ ಪ್ರಮುಖ ರಸ್ತೆಗೆ ಹೊಂದಿಕೊಂಡಂತಿರುವಂತಹ ಈ ಗುಡ್ಡದ ಸಮೀಪನೇ ಈ ರೀತಿಯಾದಂತಹ ದೊಡ್ಡ ಮಟ್ಟದಲ್ಲಿ ಕುಸಿತ ಆಗಿರೋದು. ಇನ್ನು ಮತ್ತೊಂದು ದೃಶ್ಯ ನೋಡ್ತಿದ್ದ ಹಾಗೆ ಅದೇ ಅಂಕೋಲದಲ್ಲಿ ಹೇಗೆ ಮನೆ ಕುಸಿದು ಬಿದ್ದಿದೆ ಅನ್ನೋದನ್ನ ನೀವು ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇದ್ದಕ್ಕಿದ್ದ ಹಾಗೆ ಒಂದು ಮನೆ ದಿಢೀರ್ ಅಂತ ಹೇಳಿ ನೆಲ ಕಚ್ಚಿರುವಂತಹ ದೃಶ್ಯಗಳು ಇದು ನೋಡಿ. ಈಗ ಆ ದೃಶ್ಯವನ್ನ ಗಮನಿಸ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ, ಬಿಟ್ಟು ಬಿಡದೆ ಮಳೆ ಸುರಿತಾ ಇರೋದ್ರ ಪರಿಣಾಮ ಹೇಗೆ ಅಂಕೋಲದಲ್ಲಿ ಮನೆಯೊಂದು ಕುಸಿದು ಬಿದ್ದಿದೆ ಅನ್ನುವಂಥದ್ದು ಈ ದೃಶ್ಯಗಳಲ್ಲಿ ಸರಿಯಾಗಿದೆ. ಒಟ್ಟಾರೆಯಾಗಿ ಬೆಳಗಾವಿಯಾದ್ಯಂತ ಈ ರೀತಿಯಾದಂತಹ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಮಳೆಯಿಂದ. ಗೋಡೆ ಮೇಲೆ ಬಿಡ್ತಾ ಇದೀಗ ಅದು ಬಿತ್ತಿಗೆ ಇನ್ನು ಐದನೇ ದೃಶ್ಯ, ಕೊಚ್ಚಿ ಹೋಗ್ತಿದ್ದವನ ರಕ್ಷಣೆ ಮಾಡಿರುವಂತಹ ದೃಶ್ಯ ನೀವೀಗ ಗಮನಿಸ್ತಾ ಇರೋದು. ವಾಘವಾಡೆ ಬೆಳಗಾವಿಯ ದೃಶ್ಯ. ಕಳೆದ 3 ದಿನಗಳಿಂದ ಸುರಿತಾ ಇರೋ ಭಾರಿ ಮಳೆಗೆ ನದಿ, ಹಳ್ಳ, ಕೊಳ್ಳ, ಜಲಾಶಯ ಎಲ್ಲ ಭರ್ತಿಯಾಗಿದೆ. ಬೆಳಗಾವಿಯ ವಾಘವಾಡೆ ಗ್ರಾಮದ ಬಳಿ ಬಳ್ಳಾರಿ ನಾಲಾ ನೀರಿನ ರಭಸಕ್ಕೆ ಕೊಚ್ಚಿ ಹೋಗ್ತಿದ್ದಂತಹ ಯುವಕನನ್ನ ರಕ್ಷಣೆ ಮಾಡಲಾಗಿದೆ. ರೈತ ರಾಹುಲ್ ಪಾಟೀಲ ಗದ್ದೆಗೆ ಹೋಗಿ ಬರ್ತಿದ್ದಾಗ ಏಕಾಏಕಿ ನಾಲಾ ನೀರಿನ ರಭಸಕ್ಕೆ ಸಿಲುಕಿ ಈ ರೀತಿಯಾಗಿ ಸಿಕ್ಕಾಕೊಂಡಿದ್ರು. ಸೊ ಅವರನ್ನು ಅದಾದ್ಮೇಲೆ ರಕ್ಷಣೆ ಮಾಡಿದ್ದಾರೆ. ಇನ್ನು ಮತ್ತೊಂದು 6ನೇ ದೃಶ್ಯ, ತೋಟದ ಮನೆಯಲ್ಲಿದ್ದವನ ರಕ್ಷಣೆ ಮಾಡಿರುವಂಥದ್ದು. ಇದು ಖಾನಾಪುರದಲ್ಲಿ ಪಾಂಡ್ರಿ ನದಿ ನೀರು ಸುತ್ತುವರೆದು ತೋಟದ ಮನೆಯಲ್ಲಿ ಸಿಲುಕಿದ್ದ ರೈತನನ್ನ ರಕ್ಷಣೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಲೋಂಡಾ ಎಂಬಲ್ಲಿ ತೋಟದ ಮನೆಯಲ್ಲಿ ಗಣಪತ್ ಮಿಟಾರೆ ಸಿಕ್ಕಾಕೊಂಡಿದ್ರು. ಮೊಬೈಲ್ ಟಾರ್ಚ್ ಆನ್ ಮಾಡಿ ರಕ್ಷಿಸುವಂತೆ ಇವರು ಬೇಡ್ಕೊಂಡಿದ್ರು. ನಂತರ ಸ್ಥಳೀಯರ ನೆರವಿನೊಂದಿಗೆ ಪೊಲೀಸರು ರೈತ ಗಣಪತ್ನನ್ನ ರಕ್ಷಿಸಿದ್ದಾರೆ. ಇನ್ನೊಂದು ಅಡಿ ನೀರು ಬಂದಿದ್ರೆ ನೀರಲ್ಲಿ ಕೊಚ್ಕೊಂಡು ಹೋಗೋ ಸಾಧ್ಯತೆ ಕೂಡ ಇತ್ತು.
ತಡಿ ನಾನು ತಪ್ಪು ಇದು ಅಂಥದ್ದೇ ಮತ್ತೊಂದು ದೃಶ್ಯ. ಇದು ನೀರಿನ ಟ್ಯಾಂಕ್ ಹೇಗೆ ಪ್ರವಾಹದ ಪಾಲಾಗಿದೆ ಅಂತ ನೋಡ್ತಾ ಇದ್ದೀರಾ. ಬೆಳಗಾವಿಯಲ್ಲಿ ಪ್ರವಾಹಕ್ಕೆ ಎಲ್ಲ ಆಪೋಷಣ ಆಗ್ತಾ ಇದೆ. ಇಲ್ಲಿ ಖಾನಾಪುರದಲ್ಲಿ ಊರಿಗೆ ಊರೇ ಜಲಾವೃತಗೊಂಡಿದ್ದು ಅರ್ಧ ತುಂಬಿದ್ದಂತಹ ನೀರಿನ ಟ್ಯಾಂಕ್ ಹೀಗೆ ಕೊಚ್ಚಿ ಹೋಗಿದೆ. कुठली गाडी आहे? ಇನ್ನು 8ನೇ ದೃಶ್ಯ. ನೀರಿನ ರಭಸಕ್ಕೆ ಸಿಲುಕಿದವರ ರಕ್ಷಣೆ ಮಾಡಲಾಗಿರೋದು. ರಣರಕ್ಕಸ ಮಳೆಗೆ ಬೆಳಗಾವಿ ಜಿಲ್ಲೆ ತತ್ತರಿಸಿ ಹೋಗ್ತಾ ಇದೆ. ಬೆಳಗಾವಿ ಗಡಿಯ ಪಂಚಗಂಗಾ ನದಿ ಉಕ್ಕಿ ಹರಿತಾ ಇದೆ. ಇದರಿಂದ ನದಿ ನೀರಿನ ರಭಸಕ್ಕೆ ಸಿಲುಕಿದವರನ್ನ ರಕ್ಷಣೆ ಮಾಡಲಾಗಿದೆ. ಮಹಿಳೆಯರು, ಮಕ್ಕಳು ಸೇರಿದಂತೆ 19 ಮಂದಿಯನ್ನ NDRF ತಂಡ ರಕ್ಷಣೆ ಮಾಡಿದೆ. कुठं कुठली एसटी विजापूरहून आलेले कन्फ्यूज होतो ते आता कुठं रात्री आली कधी रात्री 2 वाजता बोट टाकले. ಇನ್ನು ಇದು ದೂದ್ ಸಾಗರದ ಅಬ್ಬರ ಹೇಗಿದೆ ಬೆಳಗಾವಿ ಭಾಗದಲ್ಲಿ ಅನ್ನೋದು ನೋಡ್ತಾ ಇದ್ದೀರಾ. ಬೆಳಗಾವಿ ಗೋವಾ ಗಡಿಯಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಮುಂದಿನ ದಾರಿ ಕಾಣದೆ ವಾಸ್ಕೋಡಗಾಮ ರೈಲು ನಿಂತಲ್ಲೇ ನಿಂತು ಬಿಟ್ಟಿದೆ. ದೂದ್ ಸಾಗರದ ಅಬ್ಬರಕ್ಕೆ ಮೋಡ ಕವಿದಂತಾಗಿ ದಾರಿನೇ ಕಾಣ್ತಾ ಇಲ್ಲ ಅಲ್ಲಿ. ಇನ್ನು 10ನೇ ದೃಶ್ಯ ನೋಡಿ. ರೈಲಿನ ಮೇಲೆ ಗುಡ್ಡ ಕುಸಿದಿದೆ. ಉತ್ತರ ಕನ್ನಡದಲ್ಲಿ ಇದಾಗಿರೋದು. ಉತ್ತರ ಕನ್ನಡದ ಕ್ಯಾಸಲ್ ರಾಕ್ ಬಳಿ ಗೋವಾದಿಂದ ಬರ್ತಿದ್ದ ರೈಲಿನ ಮೇಲೆ ಗುಡ್ಡ ಕುಸಿದಿದೆ. ಗುಡ್ಡ ಕುಸಿದ ಧಾಟಿಗೆ ವಾಸ್ಕೋಡಿಗಾಮ ರೈಲು ಹಳಿ ತಪ್ಪಿದೆ. ಕೆಸರಿನಲ್ಲಿ ಸಿಕ್ಕಾಕೊಂಡಿದೆ. ರೈಲೊಳಗೆ ಮಳೆ ನೀರು ನುಗ್ಗುತ್ತಾ ಇದೆ. ಅದೃಷ್ಟವಶಾತ್ ಯಾವುದೇ ಸಾವು ನೋವು ಅಲ್ಲಿ ಸಂಭವಿಸಿಲ್ಲ. ಆದರೆ
ಬೋಗಿಗಳಿಂದ ಹೊರಗೆ ಬರಲಾಗದೆ ಪ್ರಯಾಣಿಕರು ಪರದಾಡ್ತಿದ್ದಾರೆ.